ಕುರುಬರು. ಈ ಸೃಷ್ಟಿಗೆ ಮೊದಲಿಗರು ಕುರುಬರು ಕಾಣಿರೋ. ಶಿವ ಪಾರ್ವತಿಯರ ಲೀಲ ವಿನೋದದ ಚದುರಂಗ ಈ ಸೃಷ್ಟಿ ತಿಳಿಯಿರೋ. ಶಿವ ಪಾರ್ವತಿಯರ ಲೀಲ ವಿನೋದದ ಚದುರಂಗ ಈ ಸೃಷ್ಟಿ ತಿಳಿಯಿರೋ. ಶಿವ ಪಾರ್ವತಿಯರ ವಿನೋದದ ಆಟದಲ್ಲಿ ಸೃಷ್ಟಿಸಿದ ಈ ಸುಂದರ ಸೃಷ್ಟಿ ಅದ್ಭುತವಾಗಿ ಕಂಡ ಸೃಷ್ಟಿಯ ಮತ್ತಷ್ಟು ಸುಂದರವಾಗಿಸಲು ಶಿವ ಪಾರ್ವತಿಯು ಸೌಮ್ಯ ರೂಪದ ಒಂದು ಪಶು ಒಂದು ಕುರಿಯನ್ನು ಸೃಷ್ಟಿಪರು. ಆ ಕುರಿಯಿಂದ ಈ ಸುಂದರ ಸೃಷ್ಟಿಗೆ ಮತ್ತಷ್ಟು ಮೆರುಗು ತುಂಬಿತ್ತು. ತಮ್ಮ ಲೀಲ ವಿನೋದದ ಆಟದಲ್ಲಿ ಮೇಳೈಸಿದ ಈ ಅದ್ಭುತ ಸೃಷ್ಟಿಯ ಸೊಬಗ ಕಂಡು ಮತ್ತಷ್ಟು ಮೊಗದಷ್ಟು ಸೊಬಗ ತುಂಬಲು ಮತ್ತು ಈ ಸೃಷ್ಟಿಯ ಲಾಲನೆ ಪಾಲನೆ ಪೋಷಣೆ ಮಾಡುವಂಥ ಎರಡು ಜೀವಗಳನ್ನು ಸೃಷ್ಟಿಸಿದರೆ ಹೇಗೆ ಎಂಬ ಪ್ರಶ್ನೆ ಮೂಡಿದ್ದ ಪ್ರಶ್ನೆಗೆ ಉತ್ತರವಾಗಿ ಉತ್ತರ ದಿಕ್ಕಿನ ಒಂದಿಡಿ ಮಣ್ಣು ತೆಗೆದುಕೊಂಡು ಪಾರ್ವತಿ ಸ್ತನ ಪಾರ್ವತಿಯ ಎದೆಯ ಹಾಲಿನಲ್ಲಿ ಆ ಮಣ್ಣನ್ನು ಮುದ್ದೆ ಮಾಡಿ ಎರಡು ಬೊಂಬೆಯ ಮಾಡಿ ಗಂಡು ಹೆಣ್ಣೆಂಬ ಎರಡು ಮುದ್ದು ಬೊಂಬೆಯ ಮಾಡಿ ಆ ಬೊಂಬೆಗಳಿಗೆ ಜೀವವ ಕೊಟ್ಟು ಗಂಡೆಂಬ ಬೊಂಬೆಗೆ ಮುದ್ದಪ್ಪ, ಹೆಣ್ಣೆಂಬ ಬೊಂಬೆಗೆ ಮುದ್ದಮ್ಮನೆಂಬ ಮುದ್ದಾದ ಹೆಸರ ಇಟ್ಟು ಹಾಲಿನಂಥ ಪರಿಶುದ್ಧ ಮನಸ್ಸ ಕೊಟ್ಟು ಈ ಸೃಷ್ಟಿ ಮತ್ತು ಪಶುಪಾಲನೆ ವೃತ್ತಿಗೆ ನಮ್ಮನ್ನು ಹಚ್ಚಾರ. ಈ ರೀತಿ ಪಾರ್ವತಿ ಸ್ತನದ ಪರಿಶುದ್ಧ ಹಾಲಿನಲ್ಲಿ ಹುಟ್ಟಿದ ನಮಗ ಹಾಲು ಮತದವರು ಎಂದಾರ. ಬರುತ್ತಾ ಕುರಿ ಕಾಯುವ ನಮ್ಮನ್ನು ಕುರುಬರು ಎಂದು ಕರೆದಾರ. ಈ ನಮ್ಮ ಹಾಲು ಮತದ ಆಳ ಅಗಲದ ಶ್ರೇಷ್ಠತೆ ತಿಳಿದ ಮಹಾಜ್ಞಾನಿ ಅಲ್ಲಮ ಪ್ರಭು ಕುರುಬ ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ, ಕುರುಬನೇ ಆದಿ ಜಗಕ್ಕೆಲ್ಲ ಎಂದು 12ನೇ ಶತಮಾನದೊಳಗೆ ಸಾರ್ಯಾರ. ಈ ಹಾಲು ಮತ ಎಷ್ಟು ಶ್ರೇಷ್ಠ ಎಂಬುದಕ್ಕೆ ಮತ್ತೊಂದು ಉದಾಹರಣೆ ಸತ್ತ ಶ್ರಾದ್ದಕ್ಕೂ ಹುಟ್ಟಿದ ನಾಮಕರಣಕ್ಕೂ ನಮ್ಮೊಳಗೆ ನಾವೇ ಪೂಜಾ ಕೈಂಕರ್ಯರು. ಅವರನ್ನೇ ನಾವು ಇಂದಿಗೂ ಪೂಜ್ಯ ಒಡೆಯರ್ ಎಂದು ಕರೆಯುವುದು ಕೇಳಿದಿರಾ? ಇದು ಸತ್ಯ ಎಂಬುದಕ್ಕೆ ಇಂದಿಗೂ ಕುರುಬನ ಮನಸ್ಸಿನ ಮಾತಿಗೆ ಬಾನಂಗಳು ಬಾಗಿ ವರವ ಕೊಡುತ್ತಾವ. ಇಳೆಗೆ ಮಳೆ ಕರೆಸಿದ ಉದಾಹರಣೆಗಳುಂಟು ನಮ್ಮೊಳಗ. ಮಾಳಿಂಗರಾಯನ ವಾಕ್ಯ ಇಂದಿಗೂ ಜೀವಂತ. ಅದಕ್ಕ ತಿಳಿದ ಕೋಡಿಮಠದ ಶ್ರೀಗಳು ಜ್ಯೇಷ್ಠ ಪುತ್ರನಂತೆ ಕಣ ಈ ಜಗಕ್ಕೆ ಈ ಕುರುಬ ಎಂದಾರ. ಶ್ರೇಷ್ಠ ಪುತ್ರನಂತೆ ಕಣ ಈ ಜಗಕ್ಕೆ ಈ ಕುರುಬರು ಎಂದಾರ. ಧನ್ಯವಾದಗಳು. ರಚನೆ ಕನಕ ಭಾರತಿ.